ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಇವತ್ತು ನಾಳೆ ಅಕ್ಷಯ ತೃತೀಯ. ಸೊ ನಿಮ್ಗೆ ಅಕ್ಷಯ ತೃತೀಯದ ಬಗ್ಗೆ ಆದಷ್ಟು ನ್ಯೂಸ್ ಹಾಗೆ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಇನ್ನು ಅಕ್ಷಯ ತೃತೀಯ ಧಮಾಕ ಕೇವಲ ₹1 ಸಿಗ್ತಾ ಇದೆ ಚಿನ್ನ. ಎಸ್, ಭಾರತದಲ್ಲಿ ಚಿನ್ನವನ್ನ ಖರೀದಿಸೋಕೆ ಅಕ್ಷಯ ತೃತೀಯ ಅತ್ಯಂತ ಶ್ರೇಷ್ಠ ಮಂಗಳಕರ ದಿನಗಳಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಈ ಪವಿತ್ರ ದಿನದಂದು ಲಕ್ಷಾಂತರ ಜನರು ಚಿನ್ನದಲ್ಲಿ ಹೂಡಿಕೆ ಮಾಡಲು ಬಯಸ್ತಾರೆ. ಹೀಗಾಗಿ ಈ ಅವಧಿಯಲ್ಲಿ ಚಿನ್ನದ ನಾಣ್ಯಗಳು ಮತ್ತು ಆಭರಣಗಳ ಬೇಡಿಕೆ ಏರಿಕೆ ಕಾಣುತ್ತೆ. ಚಿನ್ನಾಭರಣಗಳ ಬೆಲೆ ಎಷ್ಟು ದುಬಾರಿಯಾಗಿದ್ರೂ ಪರವಾಗಿಲ್ಲ, ಜನರು ಖರೀದಿಸದೇ ಇರೋದಿಲ್ಲ. ಹೀಗಿರುವಾಗ ಕೇವಲ ₹1 ಚಿನ್ನ ಖರೀದಿಸಬಹುದು ಅಂದ್ರೆ ಯಾರು ಕೂಡ ನಂಬೋದಿಲ್ಲ. ಆದ್ರೆ ಇದು ಸಾಧ್ಯ ಇದೆ. ಇನ್ನು ಏನಿದು ಯೋಜನೆ? ಪೇಟಿಎಂ ಪ್ರಾರಂಭಿಸಿರುವ ಈ ಯೋಜನೆ ಹೆಸರು ಡಿಜಿಟಲ್ ಗೋಲ್ಡ್. ನಿಮ್ಮ ಪೇಟಿಎಂ ವಾಲೆಟ್ ಮುಖಾಂತರ ನೀವು 24 ಕ್ಯಾರೆಟ್ ಗೋಲ್ಡ್ ಅನ್ನ ಖರೀದಿಸಬಹುದು. ಈ ಯೋಜನೆ ವಿಶೇಷತೆ ಏನಪ್ಪಾ ಅಂದ್ರೆ ಕೇವಲ ₹1 ಬಂಗಾರ ಖರೀದಿಸಬಹುದು. ಜೊತೆಗೆ ನಿಮ್ಮ ಪೇಟಿಎಂ ವಾಲೆಟ್ ನಲ್ಲಿ ಹಣ ಇಡುವಂತೆ ಚಿನ್ನ ಸ್ಟೋರ್ ಮಾಡಿಡಬಹುದು. ಒಂದು ವಿಧದಲ್ಲಿ ಗೋಲ್ಡ್ ETF ಖರೀದಿಯಂತೆ. ದೇಶದ ಪ್ರಸಿದ್ಧ ಡಿಜಿಟಲ್ ವಾಲೆಟ್ ಸಂಸ್ಥೆ ಪೇಟಿಎಂ ಈ ನಂಬಲಾಗದ ಆಫರ್ ಪ್ರಸ್ತುತಪಡಿಸುತ್ತಿದೆ. ಆಲಿಬಾಬಾ ಬೆಂಬಲಿತ ಆನ್ಲೈನ್ ಮಾರುಕಟ್ಟೆ ಕಂಪನಿ ಸ್ವಿಸ್ ವೆಂಚರ್ PAMP SA ಸಹಯೋಗದಲ್ಲಿ ಈ ಸಾಹಸಕ್ಕೆ ಮುಂದಾಗಿದೆ. ಹೀಗಾಗಿ ವಿಶ್ವದಾದ್ಯಂತ ಎಲ್ಲಿಯಾದ್ರೂ ಈ ಆಫರ್ ಅನ್ನ ನಿಮ್ದಾಗಿಸಬಹುದು. ಪೇಟಿಎಂ ಸಂಸ್ಥೆ ಡಿಜಿಟಲ್ ಗೋಲ್ಡ್ ಆಫರ್ ಅನ್ನ ಗುರುವಾರ ಘೋಷಣೆ ಮಾಡಿದ್ದು, CEO ವಿಜಯ್ ಶೇಖರ್ ಶರ್ಮಾ ಇದನ್ನ ಸಂಪತ್ತು ನಿರ್ವಹಣಾ ಉತ್ಪನ್ನ ಎಂಬುದಾಗಿ ಉಲ್ಲೇಖಿಸಿದ್ದಾರೆ. ಈ ಯೋಜನೆಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಹೋಮ್ ಡೆಲಿವರಿ. ನೀವು ಚಿನ್ನ ಖರೀದಿಸಿದ ನಂತರ ನಿಮ್ಮ ಮನೆಗೆ ತಲುಪಿಸಲಾಗುವುದು. ಹೋಮ್ ಡೆಲಿವರಿ ಬೇಡ ಅಂದ್ರೆ ಪೇಟಿಎಂ ವಾಲೆಟ್ ನಲ್ಲೇ ಶೇಖರಿಸಿಡಬಹುದು. ಪೇಟಿಎಂ ಮೂಲಕ ಖರೀದಿ ಹೇಗೆ ಅಂದ್ರೆ, ಪೇಟಿಎಂ ಮೂಲಕ ಖರೀದಿಸೋದು ಮೊಬೈಲ್ ರೀಚಾರ್ಜ್ ಇಲ್ವಾ ಮೂವಿ ಟಿಕೆಟ್ ಬುಕ್ ಮಾಡಿದಷ್ಟೇ ಈಸಿ. ಮೊದಲು ನಿಮ್ಮ ಪೇಟಿಎಂ ಅಕೌಂಟ್ಗೆ ಲಾಗಿನ್ ಮಾಡಿ ಗೋಲ್ಡ್ ಪವರ್ಡ್ ಬೈ MMTC PAMP ಗೆ ಹೋಗಬೇಕು. ರೂಪಾಯಿ ಅಥವಾ ಗ್ರಾಮ್ಗಳಲ್ಲಿ ಗೋಲ್ಡ್ ಖರೀದಿ ಆಫರ್ ಆಯ್ಕೆ ಮಾಡಬೇಕು. ಈ ಪ್ರಕ್ರಿಯೆ ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ವಾಲೆಟ್ ನಲ್ಲಿರೋ ಮಿತಿಗೆ ಅನುಗುಣವಾಗಿ ಕನಿಷ್ಠ ಅಂದ್ರೆ ಕೇವಲ ₹1 ಇಂದ ನಿಮ್ಮ ಚಿನ್ನ ಖರೀದಿ ಪ್ರಕ್ರಿಯೆ ಮುಂದುವರಿಸಬಹುದು. ಇಲ್ಲಿ ನೀವು ರೂಪಾಯಿ ಇಲ್ವಾ ಗ್ರಾಮ್ ಆಧಾರದಲ್ಲಿ ಆಯ್ಕೆ ಮಾಡಿ ಪ್ರಸ್ತುತ ದರದಲ್ಲಿ ಖರೀದಿಸಬಹುದು. ಗ್ರಾಹಕರು ಒಂದು ಇಂಪಾರ್ಟೆಂಟ್ ಅಂಶನ ಗಮನಿಸಬೇಕು. ಅದೇನಪ್ಪಾ ಅಂದ್ರೆ, ನಿಮ್ಮ ಖರೀದಿ ಪ್ರಮಾಣ 50,000ಕ್ಕಿಂತ ಹೆಚ್ಚಿದಲ್ಲಿ ನಿಮ್ಮ ಗ್ರಾಹಕರನ್ನ ಗುರುತಿಸಿ KYC ಮಾಹಿತಿಯನ್ನ ಒದಗಿಸಬೇಕಾಗತ್ತೆ. ಇನ್ನು ನೀವು 2 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಚಿನ್ನ ಖರೀದಿಸಲು ಇಚ್ಛಿಸಿದ್ದಲ್ಲಿ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಕೊಡ್ಲೇಬೇಕು. ಸೊ ಕೇಳಿದ್ರಲ್ಲ, ₹1 ಚಿನ್ನ ಯಾರಿಗುಂಟು ಯಾರಿಗಿಲ್ಲ. ಇದು ಅಕ್ಷಯ ತೃತೀಯಗೆ ಒಂದು ಸೂಪರ್ ಧಮಾಕ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಏನಾದ್ರೂ ಕಾಮೆಂಟ್ ಇದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.